ಬೆಂಗಳೂರು ವಿವಿಯಲ್ಲಿ ಪರಿಸರ ನಡಿಗೆಗೆ ವಿರೋಧ ವ್ಯಕ್ತವಾಗಿದೆ. ಪರಿಸರ ತಜ್ಞರ ಇದೊಂದು ವಿಚಾರ. ಇದು ವಿವಿ ಒಳಗಡೆ ಪರಿಸರ ನಡಿಗೆ ರಸ್ತೆ ಮೇಲೆ ಕುಳಿತು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿವಿ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವಿವಿ ಆವರಣದಲ್ಲಿ ಪ್ರತಿಭಟನೆ ಮಾಡುವಂತಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಹೋರಾಟಗಾರರಿಗೆ ಜ್ಞಾನಭಾರತಿ ನಗರ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜ್ಞಾನಭಾರತಿ ಪೊಲೀಸರು ಸೂಚನೆ ಕೊಟ್ಟಿರೋದು ತರಾಟೆಗೂ ತೆಗೆದುಕೊಂಡಿದ್ದಾರೆ. ವಿವಿ ಒಳಗಡೆ ಪ್ರತಿಭಟನೆ ಮಾಡೋಂಗಿಲ್ಲ, ನೀವೇನಾದರೂ ಪ್ರತಿಭಟನೆ ಮಾಡೋದಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತೇಳಿ ಹೋರಾಟಗಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ವಿವಿ ಒಳಗಡೆ ಓಡಾಟ ಮಾಡೋದು ಇದೆಲ್ಲವೂ ಕೂಡ ಪರಿಸರವಾದಿಗಳಿಗೆ ಇದು ಸರಿ ಹೋಗ್ತಾ ಇಲ್ಲ. ಈ ಕಾರಣದಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು ವಿವಿ ಒಳಗಡೆ. ಆದರೆ ವಿವಿ ಒಳಗಡೆ ಪ್ರತಿಭಟನೆ ಮಾಡಬೇಡಿ ಅಂಥೇಳಿ ಇಲ್ಲಿ ಪೊಲೀಸರು ಸೂಚನೆ ಕೊಡ್ತಾ ಇದ್ದಾರೆ. ನೀವು ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಬ್ರಾಹ್ಮಣ್ಯದ ಮನಸ್ಥಿತಿಯ ಅಧಿಕಾರಿಗಳು ನಮ್ಮಂತ ಮಹಾಶೂದ್ರರ ಮೇಲೆ ಇವರು ಹಲ್ಲೆ ನಡೆಸಕ್ ಬರ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ನೋಡಿ ಸರ್, ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಇವರು ಡಾಕ್ಟರ್ ರಮೇಶ್ ಎಚ್ ಕಿತ್ತೂರು, MPD, MPhil, PhD, PDF, NIS, PG, DYS ಅಂತೆ ಬರ್ದಿರೋದು. ಇವ್ರು ಯಾರಿಗೆ? ಮಾನ್ಯ ಕುಲ ಸಚಿವರು, ಬೆಂಗಳೂರು ವಿಶ್ವವಿದ್ಯಾಲಯ, ಜ್ಞಾನಭಾರತಿ ಬೆಂಗಳೂರು 560056 ಲೆಟ್ರಲ್ಲಿ ಬರ್ದಿದ್ದಾರೆ. ಇಲ್ಲಿ ವಾಕ್ ಮಾಡಕ್ ಬರೋರ್ನ ತಡೆ ಹಿಡಿಬೇಕಂತೆ. ನಾವು ಇಲ್ಲಿ 2.5 ವರ್ಷದಿಂದ ವಾಕ್ ಮಾಡಕ್ ಬರ್ತೀನಿ. ನಾನೊಬ್ಬ ಭಾರತದ ಯೋಗಿ, ಗೃಹಸ್ಥ ಯೋಗಿ. ನಾನು ಹೆಚ್ಚು ಕಮ್ಮಿ 2 ವರ್ಷಗಳಿಂದ ಡೈಲಿ 4 ಅವರ್ 5 ಅವರ್ ಧ್ಯಾನ ಮಾಡ್ತೀನಿ. ಇವ್ರ ಹೆಸರು ರಮೇಶ್ ಎಚ್ ಕಿತ್ತೂರು ಅನ್ನೋರು ಲೆಟರ್ ಬರ್ದಿದ್ದಾರೆ. ಇಲ್ಲಿ ಇವರ ಚೇಳಾಗಳು ಗೌರ್ನಮೆಂಟ್ ಬ್ರಾಹ್ಮಣ್ಯದ ಮನಸ್ಥಿತಿಯ ಈ ರಾಜಕೀಯದ ಅಧಿಕಾರಿಗಳು ಬಂದು ಇವತ್ತು ಒಡೆಯಕ್ಕೆ ಬಂದಿದ್ದಾರೆ. ಇಲ್ಲೊಂದು 3-4 ಜನ ಒಡೆಯಕ್ಕೆ ಬಂದ್ರು, ನನ್ನ ಒಳಗೆ ಬಿಡಲ್ಲ ಅಂದ್ರು. ಈ ನೇಚರ್ ಬೆಂಗಳೂರು ವಿವಿಯಲ್ಲಿ ಪರಿಸರ ನಡಿಗೆಗೆ ವಿರೋಧ ವ್ಯಕ್ತವಾಗಿದೆ. ಪರಿಸರ ತಜ್ಞರ ಇದೊಂದು ವಿಚಾರ. ಇದು ವಿವಿ ಒಳಗಡೆ ಪರಿಸರ ನಡಿಗೆ ರಸ್ತೆ ಮೇಲೆ ಕುಳಿತು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿವಿ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವಿವಿ ಆವರಣದಲ್ಲಿ ಪ್ರತಿಭಟನೆ ಮಾಡುವಂತಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಹೋರಾಟಗಾರರಿಗೆ ಜ್ಞಾನಭಾರತಿ ನಗರ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜ್ಞಾನಭಾರತಿ ಪೊಲೀಸರು ಸೂಚನೆ ಕೊಟ್ಟಿರೋದು ತರಾಟೆಗೂ ತೆಗೆದುಕೊಂಡಿದ್ದಾರೆ. ವಿವಿ ಒಳಗಡೆ ಪ್ರತಿಭಟನೆ ಮಾಡೋಂಗಿಲ್ಲ, ನೀವೇನಾದರೂ ಪ್ರತಿಭಟನೆ ಮಾಡೋದಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತೇಳಿ ಹೋರಾಟಗಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ವಿವಿ ಒಳಗಡೆ ಓಡಾಟ ಮಾಡೋದು ಇದೆಲ್ಲವೂ ಕೂಡ ಪರಿಸರವಾದಿಗಳಿಗೆ ಇದು ಸರಿ ಹೋಗ್ತಾ ಇಲ್ಲ. ಈ ಕಾರಣದಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು ವಿವಿ ಒಳಗಡೆ. ಆದರೆ ವಿವಿ ಒಳಗಡೆ ಪ್ರತಿಭಟನೆ ಮಾಡಬೇಡಿ ಅಂಥೇಳಿ ಇಲ್ಲಿ ಪೊಲೀಸರು ಸೂಚನೆ ಕೊಡ್ತಾ ಇದ್ದಾರೆ. ನೀವು ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಬ್ರಾಹ್ಮಣ್ಯದ ಮನಸ್ಥಿತಿಯ ಅಧಿಕಾರಿಗಳು ನಮ್ಮಂತ ಮಹಾಶೂದ್ರರ ಮೇಲೆ ಇವರು ಹಲ್ಲೆ ನಡೆಸಕ್ ಬರ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ನೋಡಿ ಸರ್, ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಇವರು ಡಾಕ್ಟರ್ ರಮೇಶ್ ಎಚ್ ಕಿತ್ತೂರು, MPD, MPhil, PhD, PDF, NIS, PG, DYS ಅಂತೆ ಬರ್ದಿರೋದು. ಇವ್ರು ಯಾರಿಗೆ? ಮಾನ್ಯ ಕುಲ ಸಚಿವರು, ಬೆಂಗಳೂರು ವಿಶ್ವವಿದ್ಯಾಲಯ, ಜ್ಞಾನಭಾರತಿ ಬೆಂಗಳೂರು 560056 ಲೆಟ್ರಲ್ಲಿ ಬರ್ದಿದ್ದಾರೆ. ಇಲ್ಲಿ ವಾಕ್ ಮಾಡಕ್ ಬರೋರ್ನ ತಡೆ ಹಿಡಿಬೇಕಂತೆ. ನಾವು ಇಲ್ಲಿ 2.5 ವರ್ಷದಿಂದ ವಾಕ್ ಮಾಡಕ್ ಬರ್ತೀನಿ. ನಾನೊಬ್ಬ ಭಾರತದ ಯೋಗಿ, ಗೃಹಸ್ಥ ಯೋಗಿ. ನಾನು ಹೆಚ್ಚು ಕಮ್ಮಿ 2 ವರ್ಷಗಳಿಂದ ಡೈಲಿ 4 ಅವರ್ 5 ಅವರ್ ಧ್ಯಾನ ಮಾಡ್ತೀನಿ. ಇವ್ರ ಹೆಸರು ರಮೇಶ್ ಎಚ್ ಕಿತ್ತೂರು ಅನ್ನೋರು ಲೆಟರ್ ಬರ್ದಿದ್ದಾರೆ. ಇಲ್ಲಿ ಇವರ ಚೇಳಾಗಳು ಗೌರ್ನಮೆಂಟ್ ಬ್ರಾಹ್ಮಣ್ಯದ ಮನಸ್ಥಿತಿಯ ಈ ರಾಜಕೀಯದ ಅಧಿಕಾರಿಗಳು ಬಂದು ಇವತ್ತು ಒಡೆಯಕ್ಕೆ ಬಂದಿದ್ದಾರೆ. ಇಲ್ಲೊಂದು 3-4 ಜನ ಒಡೆಯಕ್ಕೆ ಬಂದ್ರು, ನನ್ನ ಒಳಗೆ ಬಿಡಲ್ಲ ಅಂದ್ರು. ಈ ನೇಚರ್ ಬೆಂಗಳೂರು ವಿವಿಯಲ್ಲಿ ಪರಿಸರ ನಡಿಗೆಗೆ ವಿರೋಧ ವ್ಯಕ್ತವಾಗಿದೆ. ಪರಿಸರ ತಜ್ಞರ ಇದೊಂದು ವಿಚಾರ. ಇದು ವಿವಿ ಒಳಗಡೆ ಪರಿಸರ ನಡಿಗೆ ರಸ್ತೆ ಮೇಲೆ ಕುಳಿತು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿವಿ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.
ವಿವಿ ಆವರಣದಲ್ಲಿ ಪ್ರತಿಭಟನೆ ಮಾಡುವಂತಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಹೋರಾಟಗಾರರಿಗೆ ಜ್ಞಾನಭಾರತಿ ನಗರ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜ್ಞಾನಭಾರತಿ ಪೊಲೀಸರು ಸೂಚನೆ ಕೊಟ್ಟಿರೋದು ತರಾಟೆಗೂ ತೆಗೆದುಕೊಂಡಿದ್ದಾರೆ. ವಿವಿ ಒಳಗಡೆ ಪ್ರತಿಭಟನೆ ಮಾಡೋಂಗಿಲ್ಲ, ನೀವೇನಾದರೂ ಪ್ರತಿಭಟನೆ ಮಾಡೋದಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತೇಳಿ ಹೋರಾಟಗಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ವಿವಿ ಒಳಗಡೆ ಓಡಾಟ ಮಾಡೋದು ಇದೆಲ್ಲವೂ ಕೂಡ ಪರಿಸರವಾದಿಗಳಿಗೆ ಇದು ಸರಿ ಹೋಗ್ತಾ ಇಲ್ಲ. ಈ ಕಾರಣದಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು ವಿವಿ ಒಳಗಡೆ. ಆದರೆ ವಿವಿ ಒಳಗಡೆ ಪ್ರತಿಭಟನೆ ಮಾಡಬೇಡಿ ಅಂಥೇಳಿ ಇಲ್ಲಿ ಪೊಲೀಸರು ಸೂಚನೆ ಕೊಡ್ತಾ ಇದ್ದಾರೆ. ನೀವು ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಬ್ರಾಹ್ಮಣ್ಯದ ಮನಸ್ಥಿತಿಯ ಅಧಿಕಾರಿಗಳು ನಮ್ಮಂತ ಮಹಾಶೂದ್ರರ ಮೇಲೆ ಇವರು ಹಲ್ಲೆ ನಡೆಸಕ್ ಬರ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ನೋಡಿ ಸರ್, ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಇವರು ಡಾಕ್ಟರ್ ರಮೇಶ್ ಎಚ್ ಕಿತ್ತೂರು, MPD, MPhil, PhD, PDF, NIS, PG, DYS ಅಂತೆ ಬರ್ದಿರೋದು. ಇವ್ರು ಯಾರಿಗೆ? ಮಾನ್ಯ ಕುಲ ಸಚಿವರು, ಬೆಂಗಳೂರು ವಿಶ್ವವಿದ್ಯಾಲಯ, ಜ್ಞಾನಭಾರತಿ ಬೆಂಗಳೂರು 560056 ಲೆಟ್ರಲ್ಲಿ ಬರ್ದಿದ್ದಾರೆ. ಇಲ್ಲಿ ವಾಕ್ ಮಾಡಕ್ ಬರೋರ್ನ ತಡೆ ಹಿಡಿಬೇಕಂತೆ. ನಾವು ಇಲ್ಲಿ 2.5 ವರ್ಷದಿಂದ ವಾಕ್ ಮಾಡಕ್ ಬರ್ತೀನಿ. ನಾನೊಬ್ಬ ಭಾರತದ ಯೋಗಿ, ಗೃಹಸ್ಥ ಯೋಗಿ. ನಾನು ಹೆಚ್ಚು ಕಮ್ಮಿ 2 ವರ್ಷಗಳಿಂದ ಡೈಲಿ 4 ಅವರ್ 5 ಅವರ್ ಧ್ಯಾನ ಮಾಡ್ತೀನಿ. ಇವ್ರ ಹೆಸರು ರಮೇಶ್ ಎಚ್ ಕಿತ್ತೂರು ಅನ್ನೋರು ಲೆಟರ್ ಬರ್ದಿದ್ದಾರೆ. ಇಲ್ಲಿ ಇವರ ಚೇಳಾಗಳು ಗೌರ್ನಮೆಂಟ್ ಬ್ರಾಹ್ಮಣ್ಯದ ಮನಸ್ಥಿತಿಯ ಈ ರಾಜಕೀಯದ ಅಧಿಕಾರಿಗಳು ಬಂದು ಇವತ್ತು ಒಡೆಯಕ್ ಬಂದಿದ್ದಾರೆ. ಇಲ್ಲೊಂದು 3-4 ಜನ ಒಡೆಯಕ್ ಬಂದ್ರು, ನನ್ನ ಒಳಗೆ ಬಿಡಲ್ಲ ಅಂದ್ರು. ಈ ನೇಚರ್ ಸರ್ಕಾರಿ ಬ್ರಾಹ್ಮಣ್ಯದ ಮನಸ್ಥಿತಿಯ ಅಧಿಕಾರಿಗಳು ನಮ್ಮಂತ ಮಹಾಶೂದ್ರರ ಮೇಲೆ ಇವರು ಹಲ್ಲೆ ನಡೆಸಕ್ ಬರ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ನೋಡಿ ಸರ್, ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಇವರು ಡಾಕ್ಟರ್ ರಮೇಶ್ ಎಚ್ ಕಿತ್ತೂರು, MPD, MPhil, PhD, PDF, NIS, PG, DYS ಅಂತೆ ಬರ್ದಿರೋದು. ಇವ್ರು ಯಾರಿಗೆ? ಮಾನ್ಯ ಕುಲ ಸಚಿವರು, ಬೆಂಗಳೂರು ವಿಶ್ವವಿದ್ಯಾಲಯ, ಜ್ಞಾನಭಾರತಿ ಬೆಂಗಳೂರು 560056 ಲೆಟ್ರಲ್ಲಿ ಬರ್ದಿದ್ದಾರೆ. ಇಲ್ಲಿ ವಾಕ್ ಮಾಡಕ್ ಬರೋರ್ನ ತಡೆ ಹಿಡಿಬೇಕಂತೆ. ನಾವು ಇಲ್ಲಿ 2.5 ವರ್ಷದಿಂದ ವಾಕ್ ಮಾಡಕ್ ಬರ್ತೀನಿ. ನಾನೊಬ್ಬ ಭಾರತದ ಯೋಗಿ, ಗೃಹಸ್ಥ ಯೋಗಿ. ನಾನು ಹೆಚ್ಚು ಕಮ್ಮಿ 2 ವರ್ಷಗಳಿಂದ ಡೈಲಿ 4 ಅವರ್ 5 ಅವರ್ ಧ್ಯಾನ ಮಾಡ್ತೀನಿ. ಇವ್ರ ಹೆಸರು ರಮೇಶ್ ಎಚ್ ಕಿತ್ತೂರು ಅನ್ನೋರು ಲೆಟರ್ ಬರ್ದಿದ್ದಾರೆ. ಇಲ್ಲಿ ಇವರ